ಜೊತೆಗೆ ಮಕ್ಕಳಿಗೆ ನಾವು ಪಟಾಕಿ ಹೊಡೆಯೋ ಸಂದರ್ಭದಲ್ಲಿ ದಯವಿಟ್ಟು ಪೋಷಕರ ಜೊತೆಗಿರಲಿ. ಅದರಲ್ಲಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಕೆಲವೊಂದಿಷ್ಟು ಮಾತ್ರ ಪಟಾಕಿಗಳೆಲ್ಲ ಬರ್ತಾಯಿದ್ವು. ಆದರೆ ಈಗ ಮಾಡರ್ನ್ ಆಗಿ ವಿಚಿತ್ರ ಆಗಿರ್ತಕ್ಕಂಥ, ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ, ತುಂಬ ಜಾಸ್ತಿ ಶಬ್ದ ಮಾಡ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಶಾಂತಿವೀರ DYSP ರಾಜವರು. ಆದಮೇಲೆ ತಮ್ಮೆಲ್ಲರಿಗೂ ದೀಪಾವಳಿ ಮತ್ತು ತುಳಸಿ ಹಬ್ಬದ ಶುಭಾಶಯಗಳು. ಈಗಾಗಲೇ ದೀಪಾವಳಿ ಹಬ್ಬನ ತುಂಬ ಅದ್ಭುತವಾಗಿ, ತುಂಬ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀರಿ. ಈಗ ನಾವೆಲ್ಲನೂ ಮಾಧ್ಯಮದಲ್ಲಿ ನೋಡಿದಾಗ ಸುಮಾರು ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾವು ನಮ್ಮಲ್ಲಿ ಆಗಿದೆ, ಆಮೇಲೆ ಬೇರೆ ಬೆಂಗಳೂರು ಅಂತ ನಗರದಲ್ಲಂತೂ ತುಂಬ ಆಗಿದೆ. ನಾವು ಮೊನ್ನೆ ನ್ಯೂಸ್ ನೋಡಬೇಕಾದ್ರೆ ಸುಮಾರು 106 ಜನ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಸುಮಾರು 3-4 ಜನರಿಗೆ ಕಣ್ಣನ್ನೇ ಹೋಗಿದೆ, ದೃಷ್ಟಿನ ಕಳ್ಕೊಂಡಿದ್ದಾರೆ ಅಂತೇಳಿ ನಾವೆಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ನಾವು ಇದನ್ನು ಯಾಕೆ ನಾನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ನಮ್ಮದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ, ಇದು ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲೂ ಕಣ್ಣಂತೂ ತುಂಬ ಅಮೂಲ್ಯವಾಗಿರ್ತಕ್ಕಂಥ ಒಂದು ಅಂಗ. ಅದು ನಾವು ಹಬ್ಬವನ್ನು ಆಚರಣೆ ಮಾಡುವ ಒಂದು ದೃಷ್ಟಿಕೋನ ಇಟ್ಕೊಂಡು ನಮ್ಮನ್ನು ನಾವು ಮರೆತುಬಿಟ್ರೆ, ಅದರಲ್ಲಿ ವಿಶೇಷವಾಗಿ ಪೋಷಕರೇನಾದರೂ ತಮ್ಮ ಮಕ್ಕಳ ಬಗ್ಗೆ ಏನಾದರೂ ಕಾಳಜಿಯನ್ನು ಮರೆತುಬಿಟ್ರೆ ಶಾಶ್ವತವಾಗಿ ನಾವು ದೃಷ್ಟಿಯನ್ನು ಕಲ್ತ್ಕೊಳ್ಳೋ ಸಾಧ್ಯತೆ ಇರ್ತದೆ. ಹಾಗಾಗಿನೇ ದಯವಿಟ್ಟು ದೀಪಾವಳಿ ಹಬ್ಬ ಆಚರಣೆ ಮಾಡೋ ಸಂದರ್ಭದಲ್ಲಿ ಅಥವಾ ಮುಂಬರ್ತಕ್ಕಂಥ ತುಳಸಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ದಯವಿಟ್ಟು ಪಟಾಕಿಗಳನ್ನು, ಈ ನಮಗೆ ಹಾನಿ ಮಾಡ್ತಕ್ಕಂಥ ಪಟಾಕಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ, ವಿಶೇಷವಾಗಿ ನಮ್ಮ ಹಸಿರು ಪಟಾಕಿಗಳನ್ನು ಬಳಕೆ ಮಾಡಿಕೊಂಡು ಎಲ್ಲರೂ ಹಬ್ಬನ ಆಚರಣೆ ಮಾಡಿ. ಜೊತೆಗೆ ಮಕ್ಕಳಿಗೆ ನಾವು ಪಟಾಕಿ ಹೊಡೆಯೋ ಸಂದರ್ಭದಲ್ಲಿ ದಯವಿಟ್ಟು ಪೋಷಕರ ಜೊತೆಗಿರಲಿ. ಅದರಲ್ಲಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಕೆಲವೊಂದಿಷ್ಟು ಮಾತ್ರ ಪಟಾಕಿಗಳೆಲ್ಲ ಬರ್ತಾಯಿದ್ವು. ಆದರೆ ಈಗ ಮಾಡರ್ನ್ ಆಗಿ ವಿಚಿತ್ರ ಆಗಿರ್ತಕ್ಕಂಥ, ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ, ತುಂಬ ಜಾಸ್ತಿ ಶಬ್ದ ಮಾಡ್ತಕ್ಕಂಥ ಪಟಾಕಿಗಳೆಲ್ಲ ಬರ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಅವುಗಳು ಒಂದು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆದರೂ ಸಹ ಅವು ಬೇರೆಯವ್ರಿಗೆ ಹೋಗಿ ಬಿದ್ದು ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ದಯವಿಟ್ಟು ಅಂಥ ಸಂದರ್ಭದಲ್ಲಿ ಮಕ್ಕಳ ಜೊತೆ ಪೋಷಕರು ಇದ್ಕೊಂಡು ಯಾವುದೇ ಅನಾಹುತ ಆಗದಂಗೆ ತಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಎಲ್ಲ ಪೋಷಕರ ಜವಾಬ್ದಾರಿ ಇರುತ್ತೆ. ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಾವೀಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ, ನಾವು ಲೈಸೆನ್ಸ್ NOC ಕೊಡಬೇಕಾದ್ರೆ ಯಾರು ಪಟಾಕಿ ಶಾಪ್ಗಳಲ್ಲಿ, ಪಟಾಕಿ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಕಡ್ಡಾಯವಾಗಿ ನಾವು ಬೆಂಕಿ ನಿರೋಧಕ ವಸ್ತುಗಳನ್ನು ಇಡಲೇಬೇಕು. ಅನಾಹುತಗಳಾದಲ್ಲಿ ಇಮಿಡಿಯೇಟ್ಲಿ ನಾವು ಅದನ್ನು ಅನ್ಸೋಕ್ಕೆ ಎಲ್ಲ ಬೇಕಾಗಿರ್ತಕ್ಕಂಥ ಸಿದ್ಧತೆ ಮಾಡ್ಕೋಬೇಕಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಆಫೀಸರ್ಸು ಅದನ್ನು ಮುಂಜಾಗ್ರತವಾಗಿ ಇನ್ಸ್ಪೆಕ್ಷನ್ ಮಾಡಿ ನೋಡ್ತಾ ಇದ್ದಾರೆ. ಇನ್ನೂ ಯಾರ್ಯಾರು ಆ ಥರ ಮಾಡ್ಕೊಂಡಿಲ್ಲ, ಕಡ್ಡಾಯವಾಗಿ ಪಟಾಕಿ ಮಾರ್ತಕ್ಕಂಥ ಅಂಗಡಿಯವರು ಅಗ್ನಿ ನಿರೋಧಕ ವಸ್ತುಗಳನ್ನು, ಅಂದರೆ ಮರಳಾಗಿರ್ಬೋದು, ಡಿಸ್ಟಿಂಗ್ವಿಷರ್ ಆಗಿರ್ಬೋದು, ಅಥವಾ ನೀರಾಗಿರ್ಬೋದು, ಇಂಥ ವಸ್ತುಗಳನ್ನು ಇಟ್ಕೊಂಡು ಸುರಕ್ಷಿತವಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಆಗಿರ್ತದೆ. ದಯವಿಟ್ಟು ನಮ್ಮ ಕಳಕಳಿ ಇಷ್ಟೇ, ಯಾವುದೇ ಹಬ್ಬ ಆಚರಣೆ ಮಾಡಲಿ ನಮಗೆ ತೊಂದರೆ ಆಗಬಾರ್ದು, ಬೇರೊಬ್ಬರಿಗೆ ತೊಂದರೆ ಆಗೋದ ರೀತಿಯಲ್ಲಿ ಹಬ್ಬಗಳನ್ನು ಆಚರಣೆ ಮಾಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.